ಪರಿಷತ್ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರದ ಆರೋಪಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಶಾಸಕರನ್ನ ಕುಮಾರಸ್ವಾಮಿ ಅವರು ಸೆಳೀತಾ ಇದ್ದಾರೆ ಹೇಳಿ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಎಚ್ಸಿ ಬಾಲಕೃಷ್ಣ ಆರೋಪವನ್ನ ಮಾಡಿದ್ದಾರೆ. ಇದುವರೆಗೂ 14 ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಸೆಳೆಯುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರಂತೆ. ಜೆಡಿಎಸ್ ಅಲ್ಲಿದ್ದ ಶಾಸಕರು ಪಕ್ಷೇತರರನ್ನ ಸೆಳೀತಾ ಇದ್ದಾರೆ. ನಮಗೆ ಆ ಶಕ್ತಿ ಇದೆಯಾ ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇಲ್ಲಿ ಕುದುರೆ ವ್ಯಾಪಾರದ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಚ್ಸಿ ಬಾಲಕೃಷ್ಣ ಕುದುರೆ ವ್ಯಾಪಾರದ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಆಲ್ರೆಡಿ 14 ಮಂದಿ ಶಾಸಕರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರೇ ಖುದ್ದಾಗಿ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ನಮ್ಗೆ ಆ ಶಕ್ತಿ ಇದೆಯಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಸ್ವಾಮಿ ಅವರು ಅನೇಕ ಜನಕ್ಕೆ ಫೋನ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗಿದೆ, ನಮ್ಮ ಪಕ್ಷದವ್ರಿಗೆ. ಮತ್ತೆ ಇಂಡಿಪೆಂಡೆನ್ಸ್ ಕೂಡ ಕರ್ಸ್ಕೊಂಡು ಮಾತಾಡಿದ್ದಾರೆ ಕೆಲವ್ರನ್ನ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅವರೆಲ್ಲ ಹೇಳಿದ್ದಾರೆ, ಇಲ್ಲ ನಾವು ಹಂಗೆ ಮಾಡ್ಲಿಕ್ಕಾಗಲ್ಲ, ನಾವು ಡಿ ಕೆ ಶಿವಕುಮಾರ್ ಅವ್ರ ಪರ ಇದ್ದೇವೆ, ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ, ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಅವ್ರಿಗೆ ಕೌಂಟ್ ಮಾಡಿದಾಗ ನಮ್ಮ ಓಟ್ ಜಾಸ್ತಿ ಇದೆಯಾ ಅವ್ರ ಓಟ್ ಜಾಸ್ತಿ ಇದೆಯಾ, ಅವ್ರು ಯಾಕೆ 5ನೇ ಅಭ್ಯರ್ಥಿ ಹಾಕೋ 3ನೇ ಅಭ್ಯರ್ಥಿ ಹಾಕೋ ಪ್ರಮೇಯ ಇರಲಿಲ್ಲ. ಅವ್ರು ಏನು ಹೇಳಿಲ್ವಂದ್ರೆ ಡಿ ಕೆ ಶಿವಕುಮಾರ್ಗೆ ಹೆಸರು ಬರಬಾರ್ದು. ಈಗ ಅವ್ರಿಗೆ ಏನಾಗಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಸರು ಬರ್ತದೆ, ನಾವೇನಾದ್ರೂ ಮಾಡಿ ಅವ್ರ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಪ್ರಯತ್ನ. ಮೊದಲು ನಿಲ್ಸಕ್ಕೆ ನಮ್ಗೆ ಆಸಕ್ತಿ ಇದೆಯಾ? ಅವ್ರಿಗೆ ಮ್ಯಾಗ್ನೆಟ್ಟು ಎಲ್ಲ ಅವ್ರು ಇಟ್ಕೊಂಡವ್ರೆ, ನಮ್ಮ ಮ್ಯಾಗ್ನೆಟ್ ಇಲ್ಲ. ಏನು ಯಾರಿಗೆ ಯಾವ ಶಾಸಕರಿಗೆ ಯಾರಿಗೆ ಮಾತಾಡಿದ್ದೀನಿ? ಯಾರಿಗೆ ನನಗೆ ಗೊತ್ತಿಲ್ಲಪ್ಪ ಅದು ಯಾರು ಮಾತಾಡಿದ್ದೀನಿ ಅಂತ. ಅವ್ರು ಸುಮ್ಮನೆ ಚಟಕ್ಕೆ ಮಾತಾಡಿದ್ರೆ ನಾನೇನು ಮಾಡ್ತೀನಿ. ಇನ್ನು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಹಾಗಾಗಿ ನಾಳೆ ಸಂಜೆಯೇ ಕೈ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. 2 ದಿನಗಳ ಕಾಲ ರೆಸಾರ್ಟ್ನಲ್ಲೇ ಕೈ ಶಾಸಕರನ್ನ ಲಾಕ್ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಇದೆ. ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮ ಪ್ರಭು ಪಾಟೀಲ್ ಸೂಚನಾ ಪತ್ರವನ್ನು ಹೊರಡಿಸಿದ್ದಾರೆ. ನಾಳೆ ಸಂಜೆನೆ ವಂಡರ್ಲಾ ರೆಸಾರ್ಟ್ಗೆ ಕಾಂಗ್ರೆಸ್ನ ಶಾಸಕರು ಬರುವಂತೆ ಅದರಲ್ಲಿ ಸೂಚನೆಯನ್ನ ನೀಡಲಾಗಿದೆ. ನಾಳೆ ನಾಡಿದ್ದು 2 ದಿನಗಳ ಕಾಲ ಅಲ್ಲೇ ವಾಸ್ತವ್ಯಕ್ಕೆ ಎಲ್ಲ ವ್ಯವಸ್ಥೆಗಳಾಗಿದೆ. ನಾಳೆ ವಂಡರ್ಲಾ ರೆಸಾರ್ಟ್ನಲ್ಲೇ ಶಾಸಕಾಂಗ ಸಭೆಯನ್ನ ನಡೆಸಲಾಗುತ್ತೆ. ಜೂನ್ 18ನೇ ತಾರೀಕು ಇವ್ರನ್ನೆಲ್ಲ ನೇರವಾಗಿ ವಿಧಾನಸೌಧಕ್ಕೆ ಕರೆದೊಯ್ಯಲಾಗುತ್ತೆ ರೆಸಾರ್ಟ್ನಿಂದ. ಈಗ ರೆಸಾರ್ಟ್ನಲ್ಲೇ ಅವರಿಗೆ ಒಂದಿಷ್ಟು ತಂತ್ರಗಳನ್ನ ಹೆಣೆಯಲಾಗುತ್ತೆ. ಯಾರಿಗೆ ಯಾರು ಮತ ಹಾಕಬೇಕು ಅಂತ ಹೇಳಿ ಅಲ್ಲೇ ಸೂಚನೆಯನ್ನ ನೀಡಲಾಗುತ್ತೆ. 150 ರೂಮ್ಗಳನ್ನ ಬುಕಿಂಗ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು. ರೆಸಾರ್ಟ್ನಲ್ಲೇ 2 ದಿನಗಳ ಕಾಲ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ ಪಕ್ಷದ ಶಾಸಕರು ವಾಸ್ತವ್ಯವನ್ನ ಹೂಡ್ತಾರೆ. ಅಲ್ಲಿ ತಂತ್ರಗಾರಿಕೆಯನ್ನ ಮಾಡಲಾಗುತ್ತೆ, ಯಾರಿಗೆ ಓಟ್ ಹಾಕಬೇಕು ಅಂತ ಹೇಳಿ. ಇನ್ನೊಂದ್ ಕಡೆ ಅಡ್ಡ ಮತದಾನದ ಭೀತಿ ಈಗ ಕಾಡ್ತಾ ಇದೆ. ಒಂದ್ ಕಡೆ ಜೆಡಿಎಸ್ ನಲ್ಲೂ ಕಾಡ್ತಾ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ನಲ್ಲೂ ಕಾಡ್ತಾ ಇದೆ. ಒಂದ್ ಕಡೆ ನೇರವಾಗಿ ಕುಮಾರಸ್ವಾಮಿ ಅವರೇ ಕರೆ ಮಾಡಿ ಶಾಸಕರನ್ನ ಸೆಳೀತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಮಗೆ ಆ ಶಕ್ತಿ ಇದೆಯಾ ಅಂತ ಹೇಳಿ ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ. ಈಗ ತಮ್ಮ ಪಕ್ಷದ ಶಾಸಕರನ್ನ ಈ ಮತದಾನದಲ್ಲಿ ಯಾವ ತರ ತಂತ್ರಗಾರಿಕೆ ಮಾಡಿಕೊಂಡು ಯಾರಿಗೆ ಮತ ಹಾಕಿಸ್ಬೇಕು ಅಂತ ಹೇಳಿ ಈಗ ಚರ್ಚೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ 2 ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. 18ನೇ ತಾರೀಕು ಮತದಾನ ಪ್ರಕ್ರಿಯೆ ನಡೆಯೋದ್ರಿಂದ ಅವತ್ತು ನೇರವಾಗಿ ಇವ್ರನ್ನ ರೆಸಾರ್ಟ್ನಿಂದಲೇ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಆಗಿದೆ.